ಕನಕಗಿರಿಯಲ್ಲಿ ಅಪರಿಚಿತ ಮಹಿಳೆಯ ಶವ ಪತ್ತೆ ಪ್ರಕರಣ. ಮೃತ ಮಹಿಳೆಯ ಗುರುತು ಪತ್ತೆ. ಕಾಟಗಿ ಮೂಲದ ಮಹಿಳೆ ರತ್ನಮ್ಮ, ವಯಸ್ಸು 50, ಕೊಲೆಯಾದ ಮಹಿಳೆ. ರತ್ನಮ್ಮನನ್ನು ಕೊಲೆ ಮಾಡಿ ಸುಟ್ಟು ಹಾಕಿದ ಶಾಮೀದ್. ಕುಷ್ಟಗಿ ತಾಲೂಕಿನ ಕಂದಕೂರ್ ನಿವಾಸಿ ಶಾಮೀದ್. ಸದ್ಯ ಕನಕಗಿರಿ ತಾಲೂಕಿನ ಹುಲಿಹೈದರ್ ಗ್ರಾಮದಲ್ಲಿ ವಾಸವಿದ್ದ ಶಾಮೀದ್. ರತ್ನಮ್ಮಳಿಗೆ ಹಲವು ವರ್ಷಗಳಿಂದ ಪರಿಚಯವಿದ್ದ ಶಾಮೀದ್ ನಿರ್ಮಾಣ ಹಂತದ ಮನೆಯ 3ನೇ ಮಹಡಿಯಲ್ಲಿ ಕರೆದುಕೊಂಡು ಹೋಗಿ ಮದ್ಯ ಕುಡಿಸಿ ಕೊಲೆ ಮಾಡಿ ಶವಕ್ಕೆ ಬೆಂಕಿ ಹಚ್ಚಿ ಸುಟ್ಟ ಶಾಮೀದ್. ಸಿಸಿಟಿವಿ ದೃಶ್ಯಾವಳಿ ಆಧರಿಸಿ ಆರೋಪಿಯ ಬಂಧಿಸಿದ ಕನಕಗಿರಿ ಪೊಲೀಸರು. ರತ್ನಮ್ಮ ಜೊತೆ ಶಾಮೀದ್ ಮನೆ ಕಡೆ ಹೋಗೋ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ಸದ್ಯ ಆರೋಪಿಯ ವಿಚಾರಣೆ ನಡೆಸಿರುವ ಪೊಲೀಸರು ಕನಕಗಿರಿ ಪೊಲೀಸ್ ಠಾಣೆ ಮುಂದೆ ರತ್ನಮ್ಮ ಸಮುದಾಯದ ಜನರ ಆಕ್ರೋಶ. ಆತ ಒಬ್ಬನೇ ಮಾಡಿಲ್ಲ ಎಂದು ಆಕ್ರೋಶ. ತಾವೇನ್ ಮಾಡ್ತೀರಿ? ನಾವು ಕಾಂಟ್ರಾಕ್ಟ್ ಕೆಲಸ ಅವ್ರಿಗೆ ಸಂಬಂಧಿಕ ನಾವು ಅವ್ರ ಮಾವನ ಮಗಳು ಆಗ್ಬೇಕು ನಮಗೆ. ಆ ಎಮ್ಮ ಹೆಸರು ಆಯಮಂದು ರತ್ನಮ್ಮ ಅವ್ರ ತಂದೆ ತಾಯಿ ಹೆಸರು ರತ್ನಮ್ಮ ಗಂಡ ಮಲ್ಲಿಕಾರ್ಜುನ. ಅವರಿಗೆ 3 ಮಕ್ಕಳ? 3 ಮಕ್ಕಳು. ಇಬ್ರು ಹೆಣ್ಮಕ್ಳು, ಒಬ್ರು ಗಂಡು. ಅಂದ್ರೆ ಇವ್ರು ಒಬ್ಬರೇ ಇರ್ತಿದ್ರಾ ಏನು? ಒಬ್ಬರೇ ಇರ್ತಿದ್ರು. ಇಬ್ರು ಮದುವೆ ಆಗಿದೆ ಹೆಣ್ಮಕ್ಳು. ಗಂಡ ಮಗ ರೀ? ಮದ್ಯ ಕುಡಿಸಿದ್ದೆ ಅಂತ ಹೇಳ್ತಾರೆ. ಕುಡಿತಾ ಇದ್ರು ಮದ್ಯ ಕುಡಿತಾ ಇದ್ರು ಅವರು ಎಣ್ಣೆ? ಅದು ಇಲ್ಲ ಅಂತ ಈಗ ಮದ್ಯ ಅದು ಇಲ್ಲ. ಯಾವುದೇ ಮಹಿಳೆ ಮದ್ಯ ಕುಡಿತಿದ್ಲು ತಯಾರಿಲ್ಲ. ಅವ್ರು ಹೇಳಿದ್ರೆ ನಾವು ಅದನ್ನ ಒಪ್ಕೊಳ್ಳೋಕೆ ತಯಾರಿಲ್ಲ. ಮದ್ಯ ಕುಡಿದ್ರೆ ಯಾವುದೇ ಹೆಣ್ಣುಮಗಳು ಮದ್ಯ ಕುಡಿದ್ರೆ ಅವ್ರ ಪಾಡಿಗೆ ಅವ್ರು ಬದುಕಕ್ಕೆ ಕೊಡ್ಬೇಕು. ಮದ್ಯ ಕುಡಿದ್ರೆ ಹೋಗಿ ಕರ್ಕೊಂಡು ಹೋಗಿ ತಲೆ ಬೂಡೆ ಹೊಡೆದು ಸುಟ್ಟಾಕಂತ ಹೇಳೋದಿಲ್ಲ. ಮದ್ಯ ಕುಡಿತಿದ್ಲೋ ದುಡಿತಿದ್ಲೋ ತಿಂತಿದ್ಲು ಅದನ್ನು ಬಿಟ್ಟಿದ್ರೆ ಆಗಿ ಹೋಗೋದು. ಆದರೆ ಎಲ್ಲೇ ಕರ್ಕೊಂಡು ಹೋಗಿ ತಲೆ ಹೊಡೆದು ಇವತ್ತು ಸುಟ್ಟಾಕೋದಿದೆಯಲ್ಲ, ಇದು ನಮಗೆ ಮತ್ತು ದಲಿತ ಸಮಾಜಕ್ಕೆ ಕಳಂಕ ಇದ್ದಂಗೆ. ಈ ಸಮಾಜದಲ್ಲಿ ತಲೆ ತಗ್ಗಿಸ್ಬೇಕಂತೇಳಿ ಹೇಳಕ್ಕೆ ಇಷ್ಟ. 9ನೇ ತಾರೀಕು ಅಂದ್ರೆ ಘಟನೆ ನಡೆದಿದ್ದು 8ನೇ ತಾರೀಕು ರಾತ್ರಿ ಕನಕಗಿರಿ ಠಾಣಾ ವ್ಯಾಪ್ತಿಯಲ್ಲಿ ಒಂದು ನಮಗೆ ಅಪರಿಚಿತ ಹೆಣ್ಮಗಳು ಸುಟ್ಟು ಕಂಪ್ಲೀಟ್ಲಿ ಬರ್ನ್ ಆಗಿರೋದು. ಹಾಫ್ ಬರ್ನ್ ಮತ್ತೆ ಇದು ಬಾಡಿ ಸಿಕ್ಕಿದ್ದು 3ನೇ ಮಹಡಿಯ ಒಂದು ರೂಮಿನಲ್ಲಿ ಸಿಕ್ಕಿದ್ದು. ಇದು ಸಂಗನಗೌಡ ಬಾಳನಗೌಡ ಮಾಲಿಪಾಟೀಲ್ ಇವರು ಕೊಟ್ಟಂತಹ ದೂರಿನ ಮೇಲೆ ಅವರು 3ನೇ ಹಂತಿನ ಮನೆಯ ಮೇಲೆ ಸುಟ್ಟಿದ್ದು ಒಂದು ಬಾಡಿ ಸಿಕ್ಕಿದ್ದು. ಅವ್ರು ಕೊಟ್ಟಂತಹ ದೂರಿನ ಮೇಲೆಗೆ ಒಂದು ನಾವು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಿದ್ವಿ. ಆ ಪ್ರಯುಕ್ತ ನಾನು ನಿಮ್ಗೆ ಅವತ್ತು ಪ್ರೆಸ್ ಮೀಟ್ ಕೂಡ ಮಾಡಿದ್ದೆ. ಅದು ನಮಗೆ ಅಪರಿಚಿತ ಶವ ಆಗಿತ್ತು. ಸೊ ತದನಂತರ ನಮ್ಮ ಟೀಮ್ದವರು, ನಮ್ಮ PI ಕನಕಗಿರಿ ಮತ್ತು PI ಕಾರಟಗಿ ಅವರು ಟೀಮ್ ಅವರೆಲ್ಲರೂ ಕೂಡಿ ಅದು ಅಪರಿಚಿತ ಮಹಿಳೆ ರತ್ನಮ್ಮ ಗಂಡ ಮಲ್ಲಪ್ಪ ನಾಯಕ್ 43 years ಅಂತ ಮೊದಲು ಐಡೆಂಟಿಫೈ ಮಾಡಿಬಿಟ್ಟು ಅದಕ್ಕೆ ಆ ಕೃತ್ಯ ನಡೆಸಿದಂತ ಒಂದು ಸಸ್ಪೆಕ್ಟ್ ಶಾಮೀದ್ ಸಾಬ್, ಹುಸೇನ್ ಸಾಬ್, ಇವನು ಹುಲಿಹೈದರು ಮತ್ತು ಬೇಸಿಕಲಿ ಕುಷ್ಟಗಿ. ಅವನು ಹುಲಿಹೈದರಲ್ಲಿ 30 ವರ್ಷ. ಇವನಿಗೆ ನಾವು ಸಸ್ಪೆಕ್ಟ್ ಮೇಲೆ ಕರೆದ್ಬಿಟ್ಟು ವಿಚಾರಣೆ ಮಾಡಿದಾಗ ಇವನು ಆ ಕೃತ್ಯ ಮಾಡಿರೋ ಬಗ್ಗೆ ಒಪ್ಕೊಂಡಿದ್ದು. ಬೇಸಿಕಲಿ 1-2 ತಿಂಗಳಿಂದ ಅವರು ಡಿಸೀಸ್ಡ್ ಮತ್ತೆ ಅಕ್ಯೂಸ್ಡ್ ಇಬ್ರು ಪರಿಚಯ ಆಗಿರ್ತಾರೆ. ಸೊ ಪರಿಚಯ ಆಗ್ಬಿಟ್ಟು ಒಂದಕ್ಕೊಂದು ಅವಾಗವಾಗ ಮೀಟ್ ಮಾಡ್ತಾ ಇರ್ತಾರೆ. ಸೊ ಆ ಪ್ರಯುಕ್ತ ಆ ದಿನ ಕೂಡ ಅವರು ಕಾರಟಗಿಯಿಂದ ಕನಕಗಿರಿಗೆ ಬಂದು ಆ ದಿನ ಅಲ್ಲಿ ಆ ಬಿಲ್ಡಿಂಗ್ ಹೋದ್ಮೇಲೆ ಅಲ್ಲಿ ಸ್ವಲ್ಪ ಅವರು ಬೇರೆಯವ್ರ ಜೊತೆ ನೀನು ಸಂಬಂಧ ಇಟ್ಕೊಂಡಿದೀಯ ಅಂತ ಹೇಳಿ ಒಂದು ವಾದ ಶುರು ಆಗ್ಬಿಟ್ಟು ಅವನು ಕೈಯಿಂದ ಕುತ್ತಿಗೆ ಆಮೇಲೆ ಎಲ್ಲ ಇವು ಎವಿಡೆನ್ಸ್ಗಳು ಡಿಸ್ಟ್ರಾಯ್ ಮಾಡಕ್ಕೆ ಅಲ್ಲಿದ್ದಂತ ಪ್ಲಾಸ್ಟಿಕ್ಗಳು ಎಲ್ಲ ತಗೊಂಡು ಬೆಂಕಿ ಹಚ್ಬಿಟ್ಟು ಅಲ್ಲಿಂದ ಪರಾರಿ ಆಗಿರ್ತಾನೆ. ಸೊ ಬೇಸಿಕಲಿ ನಮ್ಮ ಟೀಮ್ ಅವರಿಗೆ ಟೆಕ್ನಿಕಲ್ ಅನಾಲಿಸಿಸ್ ಮತ್ತು ಇದ್ದಂತ CCTV ಫುಟೇಜ್ ಮೇಲೆ ನಾವೆಲ್ಲ ಇದು ವಿದಿನ್ 36 hours ನಾವೆಲ್ಲ ಇದು ಪತ್ತೆ ಮಾಡಿದ್ದೀವಿ. ಅದು ಅಲ್ಲದೆ ಅಕ್ಯೂಸ್ಡ್ ಯೂಸ್ ಮಾಡಿದಂತ ಒಂದು ಮ್ಯಾಚ್ ಬಾಕ್ಸ್ ಮತ್ತೆ ಆ ಮಹಿಳೆದು ಒಂದು ಮೊಬೈಲ್ ಕೂಡ ಅವನ ಕಡೆಯಿಂದ ನಾವು ವಶಪಡಿಸ್ಕೊಂಡಿದ್ದೀವಿ. ಮುಂದಿಂದು ಅವನಿಗೆ ಸ್ಟೇಟ್ಮೆಂಟ್ಸ್ಗಳು ಎಲ್ಲ ಮಾಡಿಕೊಂಡು ಜುಡಿಷಿಯಲ್ ಕಸ್ಟಡಿಗೆ ಪ್ರೊಡ್ಯೂಸ್ ಮಾಡಿದ್ದೀವಿ. ಅಲ್ಲಿಂದ ಮತ್ತೆ ಅವನಿಗೆ ಪೊಲೀಸ್ ಕಸ್ಟಡಿ ತಗೊಂಡು ಮುಂದಿನ ಹೆಚ್ಚಿನ
ತನಿಖೆಗೆ ನಾವು ಒಳಪಡಿಸ್ತೀವಿ. ಧನ್ಯವಾದ.